ದಿಸ್ ಕಮ್ ಬ್ಯಾಕ್ ವಾಸ್ ಪರ್ಸನಲ್. ಇದು ಇಂಡಸ್ಟ್ರಿಗೆ ಬೇಕಾಗಿತ್ತು, ಪ್ರೇಮ್ ಅವ್ರಿಗೆ ಬೇಕಾಗಿತ್ತು, ಧ್ರುವ ಅವ್ರಿಗೆ ಬೇಕಾಗಿತ್ತು. ಅಬ್ಸಲ್ಯೂಟ್ ಸಿನಿಮಾ. ಹೈಲೈಟ್ ಕ್ಲೈಮ್ಯಾಕ್ಸ್, ಫುಲ್ ಟ್ವಿಸ್ಟ್, ಸೂಪರ್, ಗೆದ್ರು ಲೆವೆಲ್. ಬಹುದ್ದೂರ್ ಹುಡುಗ, ಅದ್ದೂರಿಯಾಗಿರ್ತಕ್ಕಂಥ ಡೈರೆಕ್ಷನ್, ಭರ್ಜರಿಯಾಗಿರ್ತಕ್ಕಂಥ ಪ್ರೊಡಕ್ಷನ್. ಇಂಥ ಮೂವಿ ಕನ್ನಡದಲ್ಲಿ ಬರ್ಬೇಕು. ಇದು ಅಂತ್ಯ ಅಲ್ಲ ಮೇಡಮ್, ಆರಂಭ. ಸರ್ಜಾ ಅವರ ಆಕ್ಟಿಂಗು, ಡ್ಯಾನ್ಸು, ಆಕ್ಷನ್ ಸೀನ್ಸು ಎಲ್ಲ ಸೂಪರ್ ಆಗಿದೆ. ಆಕ್ಷನ್ ಕಿಂಗ್ ಅಂತಂದ್ರೆ ಧ್ರುವ ಸರ್. ಸೆಕೆಂಡ್ ಹಾಫ್ ಅಂತೂ ಫುಲ್ ಎಂಜಾಯ್ ಮಾಡಿ ನೋಡಿದೀವಿ. ಕಿರ್ಚಿ ಹೋಗ್ಬಿಟ್ಟಿದೆ ಬ್ರೋ. ನಾವು ಕೊಟ್ಟಿದ್ದ ದುಡ್ಡು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಐತೆ, ಅದಕ್ಕೆ ಲಾಸ್ಟ್ ಸೀನ್ ಅಂತೂ ಮಿಸ್ಸೇ ಮಾಡಂಗಿಲ್ಲ. ಇನ್ನು ಆ ಬ್ಲಡ್ ಶೀಡೆಡ್ ವೈಲೆನ್ಸ್ ನ ಮರೆಯಕ್ಕಾಗ್ತಿಲ್ಲ, ಮೈಂಡ್ ಅಲ್ಲೇ ಓಡ್ತಾ ಇದೆ. ಇಡೀ ಥಿಯೇಟರ್ ಗಡ 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 ಅಂದ್ಬಿಡ್ತು. ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಎಲ್ಲ ಧೂಳಿಪಟ ಇವತ್ತು. ಹಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಧ್ರುವ ಸರ್ಜಾ ಅವರು ತುಂಬಾ ಚೆನ್ನಾಗಿ ಮಾಡಿದ್ರೆ ಆಕ್ಟಿಂಗ್ 100 ಡೇಸ್ ಪಕ್ಕ ಇದೆ ಸರ್. ಇದು ಪ್ಯಾನ್ ಇಂಡಿಯಾ ಕಂಟೆಂಟ್. ಧ್ರುವ ಸರ್ಜಾ ಕಮ್ ಬ್ಯಾಕ್, ಸುದೀಪ್ ಮಾತ್ರ ಎಂಟ್ರಿ ಸೂಪರ್. ಮೇಕಿಂಗ್ ಇಂದ ಹಿಡಿದು ಪ್ರತಿಯೊಂದು ಕೆಲಸಲ್ಲೂ ಕೂಡ ಆ ರಿಚ್ನೆಸ್ ಎದ್ದು ಕಾಣಿಸುತ್ತೆ ನಮಗೆ ಥಿಯೇಟರ್ ಅಲ್ಲಿ. బాబా ఏం ఎలివేషన్స్ రా నాన్న. మన బాలయ్య బాబు నరికినట్టు రికార్డులు కూడా బ్రేక్ చేయడానికి వచ్చాడు ధ్రువ సర్జా, ఎరగదీశాడు. ప్రేమ్ డైరెక్షన్ సూపర్, కమ్ బ్యాక్. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ನಾವು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಮಲ್ಟಿ ಸ್ಟಾರ್ಸ್ ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡಬಹುದು ಅಂತ ತೋರಿಸಿದ್ದಾರೆ. ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ ಒಂದು ಸಖತ್ತಾಗಿದೆ, ಟ್ವಿಸ್ಟ್ಗಳು ಮಸ್ತ್ ಆಗಿದೆ. ಸಿನಿಮಾ ಅಲ್ಲಿ ಅಣ್ಣ ತಮ್ಮ ಸೆಂಟಿಮೆಂಟ್ ಇದೆ, ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಇಕ್ಕಿದ್ದಾರೆ. ಅಂತೂ ಯೋಚನೆ ಮಾಡಿಲ್ಲ ನಾವು, ಆ ಥರ ಥಿಂಕೇ ಮಾಡೋಕ್ಕಾಗಲ್ಲ. ಪ್ರೇಮ್ ಸರ್ಗೆ ಹ್ಯಾಟ್ಸ್ ಆಫ್. ಪಕ್ಕಾ ಪ್ರೇಮ್ ಫಿಲ್ಮ್. ರಮೇಶ್ ಅರವಿಂದ್ ಕ್ಯಾರೆಕ್ಟರ್ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಇದೆಲ್ಲ, ಅದಂತೂ ಮೈಂಡ್ ಬ್ಲೋಯಿಂಗ್, ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ ಆ ಟ್ವಿಸ್ಟ್ ಗೆ ಒಂಥರ ತಡ್ಕೊಳಕ್ಕೆ ಆಗಿಲ್ಲ. ಇನ್ನೂ ಒಂಥರ ಅವ್ರ ಬಗ್ಗೆ ಡೈರೆಕ್ಷನ್ ಬಗ್ಗೆ ನಾವು ಮಾತಾಡಂಗೆ ಇಲ್ಲ. ಥಿಯೇಟರ್ ಚೆನ್ನಾಗಿ ಬರ್ತಿಲ್ಲ ಅಂತೀವಿ, ಮೂವಿಗೋಸ್ಕರನೇ ಬರಬೇಕು.